ಇವತ್ತು ಮಾಘ ಹುಣ್ಣಿಮೆ ಸಾಕಷ್ಟು ವಿಶೇಷವಾದಂತಹ ದಿನ. ಈ ದಿನ ನದಿಯಲ್ಲಿ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಪಡೆದ್ರೆ ಸಾಕಷ್ಟು ಒಳಿತಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ನಿಮಿಷಾಂಬ ದೇವಸ್ಥಾನದ ಬಳಿ ಇರುವಂತಹ ಕಾವೇರಿ ನದಿಯಲ್ಲೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪುಣ್ಯಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನಿವಾಗ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡಬಹುದು, ಈ ಒಂದು ಕಾವೇರಿ ನದಿಯಲ್ಲಿ ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಮಧ್ಯರಾತ್ರಿಯಿಂದಲೂ ಕೂಡ ಭಕ್ತರು ವಿಶೇಷವಾಗಿ ಸ್ನಾನವನ್ನ ಮಾಡಿ ನಿಮಿಷಾಂಬ ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ಇವತ್ತು ಪ್ರಮುಖವಾಗಿ ಮಾಘ ಹುಣ್ಣಿಮೆ ದಿನದಂದು ಮಾಘ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಪಡೆದ್ರೆ ಸಾಕಷ್ಟು ಒಳಿತಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮಂಡ್ಯ ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದು ಪುಣ್ಯ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನು ಕೂಡ ಪಡಿತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡಬಹುದು, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡಿ ಈಗಾಗಲೇ ನಿಮಿಷಾಂಬ ದೇವಿಯ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತರು ಬಂದಿರುವಂತದ್ದು. ಮಧ್ಯರಾತ್ರಿಯಿಂದಲೇ ಹುಣ್ಣಿಮೆ ಆರಂಭ ಆಗಿದೆ. ಈಗಾಗಲೇ ಮಧ್ಯರಾತ್ರಿಯಿಂದಲೇ ಕೂಡ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ. ಈಗ ಬೆಳಗಿನ ಜಾವ 3 ಗಂಟೆಯಿಂದ ದೇವರ ದರ್ಶನಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಪುಣ್ಯ ಸ್ನಾನವನ್ನ ಮಾಡಿದ ನಂತರದಲ್ಲಿ ನಿಮಿಷಾಂಬ ದೇವಿಯ ದರ್ಶನವನ್ನು ಕೂಡ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಪಡಿತಾ ಇರುವಂತದ್ದು. ಬೇರೆ ಬೇರೆ ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದಲೂ ಕೂಡ ಈ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಆಗಿರುವಂತಹ ನಿಮಿಷಾಂಬ ದೇವರ ದರ್ಶನವನ್ನು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪಡಿತಾ ಇದ್ದಾರೆ. ಇವತ್ತು ಸಾಕಷ್ಟು ವಿಶೇಷವಾದಂತಹ ದಿನ. ಹೀಗಾಗಿ ಮಾಘ ಪುಣ್ಯ ದಿನ, ಈ ದಿನ ಒಂದು ದೇವರ ದರ್ಶನವನ್ನ ಪಡೆಯುವಂತದ್ದು, ನಿಮಿಷಾಂಬ ದೇವಿಯ ದರ್ಶನವನ್ನ ಪಡೆಯೋದ್ರ ಜೊತೆಗೆ ಪುಣ್ಯ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನ ಪಡೆದ್ರೆ ಒಳಿತಾಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡಿ ದೇವರ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.